ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಹಬ್ಬದ ಸ್ಪೆಷಲ್ ಆಗಿ ತುಂಬನೇ ಗರಿ ಗರಿಯಾದಂತಹ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ಮೆಥಡ್ನಲ್ಲಿ ಈ ರೀತಿ ಕರ್ಜಿಕಾಯಿನ ಮಾಡಿದ್ದೀರಾ ಅಂತಂದರೆ 1 ರಿಂದ 2 ತಿಂಗಳ ತನಕ ನೀವು ಸ್ಟೋರ್ ಮಾಡ್ಕೋಬೋದು. ಅಷ್ಟೇ ಗರಿ ಗರಿಯಾಗಿರುತ್ತೆ. ನೀವು ಎಷ್ಟು ದಿನ ಇಟ್ಟರೂ ಸಹ ಈ ರೀತಿ ಕರ್ಜಿಕಾಯಿ ಮಾಡಿದ್ದೀರಾ ಅಂತಂದರೆ. ಸೊ ಹಾಗಾಗಿ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ನಾವಿಲ್ಲಿ ಹಿಟ್ಟನ್ನು ಕಲಸಿಟ್ಕೋಬೇಕು. ಹಾಗಾಗಿ ಬೌಲಲ್ಗೆ 2.5 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ರವೆ ಹಾಕೋದ್ರಿಂದ ನಮಗೆ ಕರ್ಜಿಕಾಯಿ ತುಂಬ ದಿನಗಳ ತನಕ ಹಾಗೇನೆ ಕ್ರಿಸ್ಪಿ ಆಗಿರುತ್ತೆ. 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಇಲ್ಲಾಂತಂದರೆ ತುಪ್ಪ, ಇಲ್ಲಾಂತಂದರೆ ಬೆಣ್ಣೆ, ನೀವು ಯಾವುದಾದ್ರೂ ಸಹ ಹಾಕ್ಕೋಬೋದು ಇಲ್ಲಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಣ್ಣೆ ಅನ್ನೋದು ಎಲ್ಲ ನೀಟಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ರೀತಿ ಉಂಡೆ ಕಟ್ಟುವಂತಹ ಹದಕ್ಕೆ ಬರಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ನೀರು ಹಾಕಿ ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿ ಸೆಮಿ ಸಾಫ್ಟ್ ಆಗಿರಬೇಕು. ನೀರು ಹಾಕಿದ್ದಾದ ನಂತರ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 20 ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಸ್ಟಫಿಂಗ್ಗೋಸ್ಕರ ನಾನಿಲ್ಲಿ ಪ್ಯಾನಲ್ಗೆ 1 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಕಡಲೆ ಬೀಜ ಈ ರೀತಿ ಮೇಲ್ಗಡೆ ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗುತ್ತೆ, ಜೊತೆಗೆ ಕ್ರಿಸ್ಪಿ ಆಗು ಸಹ ಆಗುತ್ತೆ. ಈಗ ಒಂದು ಪ್ಲೇಟಲ್ಗೆ ತೆಗೆದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ. ಈಗ ಇದೇ ಪ್ಯಾನಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಎಳ್ಳನ್ನು ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಚಿಟಪಟ ಅಂತಿದ್ದಂತೆ ಈ ಎಳ್ಳನ್ನು ಅಷ್ಟೇ ಒಂದು ಪ್ಲೇಟಲ್ಗೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಇದು ಅಷ್ಟೇ ತಣ್ಣಗಾಗಬೇಕು. ಈಗ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ಗಸಗಸೆನೂ ರೋಸ್ಟ್ ಮಾಡ್ಕೋಬೇಕು. ಆಲ್ರೆಡಿ ಇಲ್ಲಿ ಪ್ಯಾನ್ ಅನ್ನೋದು ತುಂಬ ಬಿಸಿ ಇರುತ್ತೆ, ಸೊ ಬೇಗ ಫ್ರೈ ಆಗಿಬಿಡುತ್ತೆ. ಚೆನ್ನಾಗಿ ಸಿಡಿತಾ ಇದ್ದಂತೆ ಗಸಗಸೆನೂ ಅಷ್ಟೇ ಎಳ್ಳನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವ ಅದರಲ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಗಸಗಸೆನ. ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಿದ್ದಾದ ನಂತರ ಮೇಲ್ಗಡೆ ಸಿಪ್ಪೆ ತಗೊಂಡು ಮಿಕ್ಸಿ ಜಾರಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 5 ರಿಂದ 6 ಏಲಕ್ಕಿ. ಸೊ ಯಾವ ಕಪ್ಪಲ್ಲಿ ಕಡಲೆ ಬೀಜ ಎಲ್ಲ ತಗೊಂಡಿದ್ದೀನೋ ಸೊ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹುರ್ಗಡ್ಲೆನ ಸಹ ಹಾಕ್ಕೊಂಡು ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿರುವಂಥದ್ದನ್ನು ಒಂದು ಬೌಲಲ್ಗೆ ತಗೊಳ್ಳಿ. ಈಗ ಇದೇ ಮಿಕ್ಸಿ ಜಾರಲ್ಗೆ ಎಲ್ಲೋ ಹಾಗೇನೆ ಗಸಗಸೆನ ರೋಸ್ಟ್ ಮಾಡ್ಕೊಂಡಿದ್ರಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಜೊತೆಗೆ. ಸೊ ಸ್ವೀಟ್ಗೆ ತಕ್ಕಷ್ಟು ಕರೆಕ್ಟಾಗಿ ನಾನಿಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಸೊ ಜಾಸ್ತಿನೂ ಸ್ವೀಟ್ ಆಗಲ್ಲ, ಹಾಗಂತಂದ್ಬಿಟ್ಟು ಕಡಿಮೆನೂ ಇರೋದಿಲ್ಲ ಈ ಕ್ವಾಂಟಿಟಿಯಲ್ಲಿ ನೀವು ಬೆಲ್ಲ ತಗೊಂಡ್ರೆ. ಈಗ ಪುಡಿ ಮಾಡಿ ಇಟ್ಕೊಂಡಿದ್ರಲ್ವ ಸೊ ಇದರಲ್ಲಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ ಆಗುವಷ್ಟು ಸಣ್ಣದಾಗಿ ತುರಿದುಕೊಂಡಿರ್ತಕ್ಕಂಥ ಒಣ ಕೊಬ್ಬರಿನ ಸಹ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀಟಾಗಿ ಈ ರೀತಿ ಕೈಯಲ್ಲಿನೇ. ಈಗ ತುಂಬ ರುಚಿಯಾಗಿರುವಂತಹ ಕರ್ಜಿಕಾಯಿಗೆ ನಾವಿಲ್ಲಿ ಸ್ಟಫಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದು ಆಗಿದೆ. ಸೊ ಈ ರೀತಿ ನೀವು ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಕರ್ಜಿಕಾಯಿ ಮಾಡೋದ್ರಿಂದ ತಿನ್ಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ಪಕ್ಕಕ್ಕೆ ಇಟ್ಕೊಂಡು ಹಿಟ್ಟು ಒಂದು 30 ನಿಮಿಷ ಹಾಕಿದೆ ನೋಡಿ, ನಮಗೆ ಬೇಕಾಗಿರುವ ಹದಕ್ಕೆ ಸಾಫ್ಟಾಗಿ ರೆಡಿಯಾಗಿದೆ. ಈಗ ಮತ್ತೊಂದು 2 ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಹಿಟ್ಟು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 3 ರಿಂದ 4 ಈಕ್ವಲ್ ಪಾರ್ಟಾಗಿ ರೌಂಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಒಂದೊಂದು ಉಂಡೆನೇ ತಗೊಂಡು ರೌಂಡ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಉಂಡೆನ ತಗೊಂಡು ಹುಡ್ಡನ್ನು ಮನೆ ಮೇಲೆ ಹಾಕಿ ಈ ರೀತಿ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡಿದ್ದಾದ ನಂತರ ಈಕ್ವಲ್ ಪಾರ್ಟಲ್ಲಿ ನಾವಿಲ್ಲಿ ಉಂಡೆನ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಪೂರಿಗೆ ಯಾವ ಸೈಜಲ್ಲಿ ಮಾಡ್ಕೊತೀರೋ ಸೊ ಆ ಸೈಜ್ಗೆ ನಾವಿಲ್ಲಿ ಉಂಡೆನ ಕಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಚಿಕ್ಕದಾಗಿ ಮಾಡ್ಕೋಬೇಕು ಕರ್ಜಿಕಾಯಿಗೆ. ಸೊ ಈಗ ಒಂದೊಂದನ್ನೇ ತಗೊಂಡು ಈ ರೀತಿ ಕೈ ಮಧ್ಯದಲ್ಲಿ ಇಟ್ಬಿಟ್ಟು ರೌಂಡಾಗಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಇದೇ ಬೌಲಲ್ಗೆ ತೆಗೆದಿಟ್ಕೊಳ್ಳಿ. ಸೊ ಮೊದಲು ಇದನ್ನು ರೋಲ್ ಮಾಡ್ಕೊಂಡಿದ್ದಾದ ನಂತರ ಉಳಿದಿರ್ತಕ್ಕಂಥ ಉಂಡೆನೂ ಸಹ ಸೇಮ್ ಇದೇ ರೀತಿನೇ ಕಟ್ ಮಾಡಿ ರೌಂಡ್ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಆಗುವಷ್ಟು ಮೈದಾ ಹಿಟ್ಟಲ್ಲಿಗೆ ಡಿಪ್ ಮಾಡಿಕೊಂಡು ಚಪಾತಿ ರೋಲರಲ್ಲಿ ಈ ರೀತಿ ಸ್ವಲ್ಪ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾನು ಇವಾಗ ರೋಲ್ ಮಾಡ್ಕೊಂಡಿದ್ದೀನಿ. ರೋಲ್ ಮಾಡ್ಕೊಂಡಿದ್ದಾದ ನಂತರ ಕರ್ಜಿಕಾಯಿ ಮೌಲ್ಡ್ ಬರುತ್ತಲ್ವ ಅದ್ರಿಗೆ ಸ್ವಲ್ಪ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಆಮೇಲೆ ನಾವು ಚಪಾತಿನ ರೋಲ್ ಮಾಡ್ಕೊಂಡಿದ್ದೀರಲ್ವ ಇದನ್ನು ತಗೊಂಡು ಈ ಮೌಲ್ಡಲ್ಗೆ ಹಾಕ್ಕೋಬೇಕು. ಈಗ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಸಹ ಹಾಕ್ಕೊಂಡು ನೋಡಿ ಈ ರೀತಿ ಎಡ್ಜಸ್ಸಲ್ಲಿ ಸ್ವಲ್ಪ ಒಳಗಡೆ ಹಾಕ್ಕೊಳ್ಳಿ. ನಾವು ಸೀಲ್ ಮಾಡ್ಕೊಳ್ಳೋವಾಗ ಈ ಎಡ್ಜಸ್ಸಲ್ಲಿ
ಮಧ್ಯದಲ್ಲಿ ಈ ಸ್ಟಫಿಂಗ್ ಇದ್ದರೆ ಓಪನ್ ಆಗಿಬಿಡುತ್ತೆ. ಈಗ ಸುತ್ತಲೂ ಸ್ವಲ್ಪ ನೀರನ್ನು ಸ್ವಲ್ಪ ಹಚ್ಕೊಂಡು ಈ ರೀತಿಯಾಗಿ ನೀಟಾಗಿ ಸೀಲ್ ಮಾಡ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನು ತೆಗೆದುಕೊಬಿಡಬೇಕು. ಸೊ ಈ ರೀತಿ ತೆಗೆದಾದ ನಂತರ ನಾನು ನಿಮಗೆ ಈ ಕರ್ಜಿಕಾಯಿ ಶೇಪ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲನೂ ಸಹ ನಮಗಿಲ್ಲಿ ಓಪನ್ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ. ಸೊ ಎಲ್ಲನೂ ಸಹ ಇದೇ ರೀತಿಯೇ ಮಾಡ್ಕೊಳ್ಳೋದು ಅಷ್ಟೇ. ಇನ್ ಕೇಸ್ ನಿಮ್ಗೆ ಈ ರೀತಿಯಾಗಿ ಕರ್ಜಿಕಾಯಿ ಮೌಲ್ಡ್ ಇಲ್ಲ ಅಂತಂದವರು ಯಾವ ರೀತಿಯಾಗಿ ಕೈಯಲ್ಲೇ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ರೋಲ್ ಮಾಡಿಕೊಂಡು ಹಿಟ್ಟನ್ನು ಸ್ಟಫಿಂಗ್ ಹಾಕಿ ಈ ರೀತಿ ಕೊನೆಯಲ್ಲಿಗೆ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಕೈಗೆ ತಗೊಂಡು ಈ ರೀತಿ ನಿಧಾನವಾಗಿ ಫೋಲ್ಡ್ ಮಾಡ್ಕೋಬೇಕು. ಒಂದ್ರ ಮೇಲ್ಗಡೆ ಒಂದು ಈ ಕೊನೆಯಲ್ಲಿರುವಂಥದ್ದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಬಂದರೆ ನಮಗಿಲ್ಲಿ ಸೂಪರ್ ಆಗಿರುವಂತಹ ಸಿಂಪಲ್ ಡಿಸೈನ್ ಅನ್ನೋದು ಆಗಿಬಿಡುತ್ತೆ. ಮೌಲ್ಡ್ ಇಲ್ಲದೆ ಇರೋವಾಗ ಈ ರೀತಿಯಾಗಿ ನೀವು ಕರ್ಜಿಕಾಯಿನ ಶೇಪ್ನ ಸಹ ಮಾಡ್ಕೋಬೋದು ಡಿಸೈನಲ್ಲಿ. ಸೊ ಈ ರೀತಿಯಾಗೂ ಸಹ ನೀವು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕರ್ಜಿಕಾಯಿನ ಎಲ್ಲನೂ ಶೇಪ್ ಮಾಡ್ಕೊಂಡಿದ್ದಾದ ನಂತರ ಇದ್ರ ಮೇಲ್ಗಡೆ ಈ ರೀತಿ ಯಾವುದಾದ್ರೂ ಪೇಪರು ಇಲ್ಲಂತಂದರೆ ತಟ್ಟೆಯಲ್ಲಿ ಇಟ್ಕೊಂಡಿದ್ರೆ ಅದ್ರ ಮೇಲ್ಗಡೆ ಯಾವುದಾದ್ರೂ ಕಾಟನ್ ಕ್ಲಾತ್ನ ಕ್ಲೋಸ್ ಮಾಡಿಟ್ಕೊಳ್ಳಿ. ಡ್ರೈ ಆಗಬಾರ್ದು ಈ ಕರ್ಜಿಕಾಯಿ ಎಲ್ಲನೂ. ಆವಾಗ ನಾವು ಎಣ್ಣೆಲ್ಗೆ ಹಾಕಿದ ತಕ್ಷಣ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಕರ್ಜಿಕಾಯಿ ಅನ್ನೋದು ಡ್ರೈ ಆಗಬಾರ್ದು. ಸೊ ಈಗ ಎಲ್ಲ ಕರ್ಜಿಕಾಯಿನ ಸಹ ನಾನು ಇಲ್ಲಿ ಮಾಡ್ಕೊಂಡಿದ್ದಾದ ನಂತರ ಎಣ್ಣೆನೂ ಸಹ ಆಲ್ರೆಡಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದ್ದಾದ ನಂತರ ಈ ರೀತಿ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ನಾನಿಲ್ಲಿ ಕರ್ಜಿಕಾಯಿನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಂದು ಕಡೆ ಸ್ವಲ್ಪ ಫ್ರೈ ಆಗ್ತಿದ್ದಂತೆ ಆಲ್ಮೋಸ್ಟ್ ನಮಗಿಲ್ಲಿ ಎಣ್ಣೆ ಅನ್ನೋದು ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಕಡಿಮೆ ಆಗಿದ್ದಾದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೋಬೇಕು. ಒಂದೊಂದನ್ನೇ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊತ ಸೊ ಮಧ್ಯದಲ್ಲಿ ನಾವಿವಾಗ ಮಿಕ್ಸ್ ಮಾಡ್ಕೊತ ಈ ಕರ್ಜಿಕಾಯಿನ ಗೋಲ್ಡನ್ ಕಲರ್ ಬರೋವರೆಗೂ ಜೊತೆಗೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಐ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಅನ್ನೋದು ಕಲರ್ ಬಂದುಬಿಡುತ್ತೆ. ಸೊ ಒಳಗಡೆ ಎಲ್ಲ ಅಷ್ಟೊಂದು ಕರೆಕ್ಟಾಗಿ ಬೆಂದಿರೋದಿಲ್ಲ. ಅದೇ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಈ ಕರ್ಜಿಕಾಯಿ ಎಣ್ಣೆ ಅನ್ನೋದು ಹೀರ್ಕೊಂಡ್ಬಿಡುತ್ತೆ ಜಾಸ್ತಿ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಗೋಲ್ಡನ್ ಆ್ಯಂಡ್ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಪ್ಲೇಟಲ್ಲಿಗೆ ತೆಗೆದುಕೊಳ್ಳೋದು ಅಷ್ಟೇ. ಸೊ ಈಗ ಎಲ್ಲ ಕರ್ಜಿಕಾಯಿನೂ ಸಹ ನಾನಿಲ್ಲಿ ಅದೇ ರೀತಿಯೇ ಮಾಡಿಕೊಂಡು ನಾನಿವಾಗ ಪ್ಲೇಟಲ್ಲಿಗೆ ತಗೊತಾ ಇದ್ದೀನಿ ನೋಡಿ. ಎಷ್ಟು ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಡಿಸೈನಲ್ಲಿ ಕರ್ಜಿಕಾಯಿ ಬಂದಿದೆಯೋ ಅಂತಂದ್ಬಿಟ್ಟು ಅಷ್ಟೇ ಕ್ರಿಸ್ಪಿಯಾಗೂ ಸಹ ಇರುತ್ತೆ. ಈಗ ನಾನು ನಿಮಗಿಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸ್ಟಫಿಂಗು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ವಿಧಾನದಲ್ಲಿ ಈ ಸಲ ಬರುವಂತಹ ಹಬ್ಬಗಳಿಗೆ ನೀವು ಸಹ ಬೆಲ್ಲದ ಕರ್ಜಿಕಾಯಿನ ಈ ರೀತಿ ಟ್ರೆಡಿಷ್ನಲಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಾಡಿದ್ದಾದ ನಂತರ ಈ ರೀತಿ ಕರ್ಜಿಕಾಯಿ ನಿಮಗೂ ಸಹ ಯಾವ ರೀತಿ ಬಂತು ಅನ್ನೋದನ್ನು ನನಗೆ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟೇ ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.